ಹಲೋ ನಮಸ್ಕಾರ, ನಾನು ಕೊಪ್ಪಳದಿಂದ ಶರಣ ಬಚ್ಚಲಪುರ. ನ್ಯೂಸ್ 18ಗೆ ಸ್ವಾಗತ. ನ್ಯೂಸ್ 18 ಸಬ್ಸ್ಕ್ರೈಬ್ ಆಗಿ ನ್ಯೂಸ್ 18 ಸಾಮಾಜಿಕ ಜಾಲತಾಣ ಫಾಲೋ ಮಾಡಿ. ವಿಶ್ವವಿಖ್ಯಾತವಾಗಿರುವ ಹಂಪಿಯಲ್ಲಿ ಈಗ 3 ದಿನಗಳ ಅದ್ದೂರಿ ಉತ್ಸವ ನಡೀತಾ ಇದೆ. ವಿಜಯನಗರ ಅರಸರ ಕಾಲದ ಗತವೈಭವವನ್ನು ಸಾರುವಂಥ ಈ ಉತ್ಸವಕ್ಕೆ ವಿಜಯನಗರ ಅರಸರ ತೊಟ್ಟಿಲು ಅಂತ ಹೇಳಿ ಹೇಳ್ತಾರೆ. ಆದರೆ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾಗಿದೆ ಕೊಪ್ಪಳ ಜಿಲ್ಲೆಯ ಆನೆಗುಂದಿ ಮತ್ತು ಹಂಪಿ ಮಧ್ಯೆ ಇರುವುದು ಕೇವಲ ತುಂಗಭದ್ರಾ ನದಿ ಮಾತ್ರ ಅಂತರ. ಆದರೆ ಇಲ್ಲಿ ಆಡಳಿತ ಜಿಲ್ಲಾಡಳಿತ ಪ್ರಕಾರ ಒಂದು ವಿಜಯನಗರ ಜಿಲ್ಲೆ, ಇನ್ನೊಂದು ಕೊಪ್ಪಳ ಜಿಲ್ಲೆಯಾಗಿರುವಂಥ ಕಾರಣಕ್ಕಾಗಿ ಇಲ್ಲಿ ಹಂಪಿಯಲ್ಲಿ ಅದ್ದೂರಿ ಉತ್ಸವ ನಡೀತಾ ಇದ್ದರೆ, ಇನ್ನೊಂದು ಕಡೆ ಕನಕಗಿರಿ ಮತ್ತು ಆನೆಗುಂದಿಯಲ್ಲಿ ಜನ ಕಣ್ಣು ಬಿಡುವಂಥ ಸ್ಥಿತಿ ಇದೆ. ಪ್ರತಿ ವರ್ಷ ರಾಜ್ಯ ಸರ್ಕಾರ ಅದ್ದೂರಿಯಾಗಿ ಹಂಪಿ ಉತ್ಸವವನ್ನು ಕ್ಯಾಲೆಂಡರ್ ಆಫ್ ಈವೆಂಟನ್ನು ಮಾಡಿಕೊಂಡಿದೆ. ಆದರೆ ಅದೇ ವೇಳೆಯಲ್ಲಿ ವಿಜಯನಗರ ಅರಸರ ಕಾಲದ ಸ್ಥಾಪನೆಯಾಗಿರುವಂಥ ತೊಟ್ಟಿಲು ಎನ್ನುವಂಥ ಆನೆಗುಂದಿ ಬಗ್ಗೆ ತೀರ ನಿರ್ಲಕ್ಷ್ಯ ವಹಿಸಿದೆ. ಅದರ ಜೊತೆಗೆ ಕನಕಗಿರಿ ವಿಜಯನಗರ ಅರಸರ ಮಾಂಡಲಿಕರ ಒಂದು ಸ್ಥಳವಾಗಿದೆ. ಇಲ್ಲಿ ಕಣ್ಣಿದ್ದವರು ಕನಕಗಿರಿ ನೋಡಬೇಕು ಅನ್ನುವಂಥ ಐತಿಹಾಸಿಕ ಮಹತ್ವವನ್ನು ಹೊಂದಿರುವ ಸ್ಥಳ. ಆದರೆ ಇಲ್ಲಿ ಈ ಎರಡೂ ಉತ್ಸವಗಳನ್ನು ಕೇವಲ ರಾಜಕೀಯಕ್ಕಾಗಿ ಬಳಕೆ ಆಗ್ತಿದೆ ಅನ್ನೋದಕ್ಕೆ ಈ ಉದಾಹರಣೆಗಳು ಸಾಕ್ಷಿ. ಕಳೆದ 2024ರಲ್ಲಿ ಲೋಕಸಭಾ ಚುನಾವಣೆ ಮುನ್ನ ಇದು ಪ್ರಚಾರಕ್ಕಾಗಿ ಬಳಕೆ ಆಯಿತು ಅನ್ನುವಂಥ ಅಂತೆ ಒಂದು ಕಡೆ ಕನಕಗಿರಿ ಉತ್ಸವವನ್ನು ಜೊತೆಗೆ ಆನೆಗುಂದಿ ಉತ್ಸವವನ್ನು ಎರಡನ್ನೂ ಅದ್ದೂರಿಯಾಗಿ ಆಚರಿಸಿದರು. ಆದರೆ ಕಳೆದ ವರ್ಷ ಅದು ಬೇರೆ ಬೇರೆ ನೆಪಕ್ಕಾಗಿ ಅದನ್ನು ಆಚರಿಸಲಿಲ್ಲ. ಮತ್ತು ಈಗ ಮತ್ತೆ ಒಂದು ವರ್ಷ ಬಂದರೂ ಸಹ ಈಗಲೂ ಸಹ ಉತ್ಸವ ಆಚರಿಸೋ ಬಗ್ಗೆ ಯಾವುದೇ ರೀತಿಯ ಚಕಾರಗಳಿಲ್ಲ. ಆದರೆ ಕೇವಲ ಹಾರಕೆ ಉತ್ತರಗಳು ಇಲ್ಲಿ ಕಂಡು ಬರ್ತಾ ಇದೆ. ಒಂದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾಗಿರುವಂಥ ಶಿವರಾಜ್ ತಂಗಡಿಗೆಯರ ಸ್ವಕ್ಷೇತ್ರವಾಗಿರುವಂಥ ಕನಕಗಿರಿಯಲ್ಲಿ ಮತ್ತು ಅವರ ಜಿಲ್ಲಾ ಉಸ್ತುವಾರಿಯನ್ನು ಹೊಂದಿರುವಂಥ ಆನೆಗುಂದಿ ಅಂದರೆ ಗಂಗಾವತಿ ತಾಲೂಕಿನ ಆನೆಗುಂದಿಯಲ್ಲಿ ಉತ್ಸವ ಆಚರಿಸಬೇಕು ಅನ್ನುವಂಥ ಉದ್ದೇಶ ಏನಿದೆ. ಆದರೆ ಅದಕ್ಕೆ ಸರಿಯಾದ ಸ್ಪಂದನೆ ಸಿಗುತ್ತಾ ಇಲ್ಲ ಅನ್ನೋದು ಒಂದು ಕಡೆ. ಈ ಕಾರಣಕ್ಕಾಗಿ ಗತವೈಭವವನ್ನು ಸಾರಬೇಕು, ಇಲ್ಲೇ ಸ್ಥಳೀಯ ಕಲಾವಿದರಿಗೆ ಅವಕಾಶ ಸಿಗಬೇಕು ಮತ್ತು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಕಲೆಯನ್ನು ಈ ಜನಕ್ಕೆ ಮುಟ್ಟಿಸಬೇಕು ಅನ್ನುವಂಥ ಉದ್ದೇಶದಿಂದ ಉತ್ಸವ ಆಚರಿಸ್ತಾರೆ. ಮತ್ತು ಸರ್ಕಾರ ಆಚರಿಸುವ ಈ ಉತ್ಸವಗಳಿಗೆ ಸಾಕಷ್ಟು ಪ್ರಮಾಣದಲ್ಲಿ ಮಹತ್ವವನ್ನು ಹೊಂದಿರುವಂಥ ಕಾರಣಕ್ಕಾಗಿ ಈ ಉತ್ಸವಗಳ ಆಚರಣೆ ಬಗ್ಗೆ ಸಾಕಷ್ಟು ಜನ ಆಶಾಭಾವನೆಯನ್ನು ಇಟ್ಟುಕೊಂಡಿದ್ದಾರೆ. ಆದರೆ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಮಂತ್ರಿ ಆದರೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರ ಶಿವರಾಜ್ ತಂಗಡಿಗೆಯವರು ಯಾಕೋ ಅದು ಮನಸ್ಸು ಮಾಡ್ತಿಲ್ಲ ಅನ್ನುವಂಥದ್ದಕ್ಕೆ ಅವರ ಮಾತುಗಳು ಸಹ ಇದೆ. ಈಗ ಅತ್ಯಂತ ವಿಶ್ವವಿಖ್ಯಾತವಾದಂಥ ಹಂಪಿ ಉತ್ಸವವನ್ನು ಇವತ್ತು ಮಾಡ್ತಾಯಿದ್ದಾರೆ, ಸಂತೋಷ. ಆದರೆ ಅದರ ಮೂಲ ಇವತ್ತೇನು ನಾವು ತೊಟ್ಟಿಲು ಅಂತೇನು ಕರಿತೀವಿ, ಆನೆಗುಂದಿ ಒಂದು ಕ್ಷೇತ್ರವನ್ನು, ಆ ಒಂದು ಮೂಲವನ್ನು ಮರೆತು ಇವತ್ತು ಕೇವಲ ಹಂಪಿ ಉತ್ಸವನ ಮಾತ್ರ ಮಾಡ್ತಾಯಿದ್ದಾರೆ. ಇದೊಂದು ತಾರತಮ್ಯ ನೀತಿ ಸರ್ಕಾರ ಅನುಸರಿಸ್ತಾ ಇದೆ ಅಂತೇಳಿ ನನಗೆ ಅನಿಸ್ತಾ ಇದೆ. ಈಗ ಸಚಿವರು ನಮ್ಮ ಒಂದು ಜಿಲ್ಲೆಯವರೇ ಆದ್ದರಿಂದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು ಶಿವರಾಜ್ ತಂಗಡಿಯವರು ಇವತ್ತು ತಮ್ಮ ಹಿತಾಸಕ್ತಿಯಿಂದ ತಾವೇನು ಈ ಹಿಂದೆ ನಮ್ಮ ಶಾಸಕರಾದ ಜನಾರ್ದನ್ ರೆಡ್ಡಿ ಅವರಿಗೆ ಒಂದು ಭರವಸೆ ಕೊಟ್ಟಿದ್ದರು. ಸುಮಾರು 8 ಕೋಟಿ ವೆಚ್ಚದಲ್ಲಿ ನಾನು ಆನೆಗುಂದಿ ಉತ್ಸವವನ್ನು ಮಾಡ್ತೀನಿ ಅಂತೇಳಿ ಭರವಸೆ ಕೊಟ್ಟಿದ್ದರು. ಅದು ಭರವಸೆಗೆ ಉಳಿದಿದೆ. ಯಾಕಂತಂದರೆ ಈಗ ನಾವು ನೋಡ್ತಿದ್ದೀವಿ ಹಂಪಿ ಉತ್ಸವಕ್ಕೆ ಈಗಾಗಲೇ ಪೂರ್ಣ ತಯಾರಿ ನಡೆದಿದೆ. ಇವತ್ತು ಆನೆಗುಂದಿ ಭಾಗದ ಬಗ್ಗೆ ಅಥವಾ ಆನೆಗುಂದಿ ಉತ್ಸವದ ಬಗ್ಗೆ ಒಂದು ಚಕಾರ ಕೂಡ ಎತ್ತಾ ಇಲ್ಲ. ಕೇವಲ ಆನೆಗುಂದಿ ಮಾತ್ರ ಅಲ್ಲ, ಕನಕಗಿರಿ ಉತ್ಸವ ಕೂಡ ನಿರ್ಲಕ್ಷ್ಯ ವಹಿಸ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೇನೆ. ಈ ಕುರಿತು ಇತ್ತೀಚೆಗೆ ಕನಕಗಿರಿಯಲ್ಲಿ ಈ ಕುರಿತು ಒಂದಿಷ್ಟು ಪ್ರಶ್ನೆ ಕೇಳಿದಾಗ ಅವರು ತಮ್ಮದೇ ಕ್ಷೇತ್ರದಲ್ಲಿ ಮತ್ತು ತಮ್ಮ ಇಲಾಖೆಗೆ ಸಂಬಂಧಪಟ್ಟಿದ್ದಾಗಿದ್ದರೂ ಸಹ ನಾವು ಜಿಲ್ಲಾಧಿಕಾರಿಗೆ ಕೇಳ್ತೀನಿ 3 ಕೋಟಿ ರೂಪಾಯಿ ಮಂಜೂರಾಗಿದೆ ಅನ್ನುವಂಥ ಮಾಹಿತಿ ಇದ್ದರೂ ಸಹ, ಆದರೆ ಅದ್ರ ಬಗ್ಗೆ ಸರಿಯಾದ ಉತ್ತರ ಇಲ್ಲದೆ ಇರೋದು ಅವರ ನಿರಾಸಕ್ತಿಗೆ ಇವರ ಮಾತುಗಳಿಗೆ ಸಾಕ್ಷಿಯಾಗಿದೆ. ಪ್ರಪೋಸಲ್ಲು ಕೊಟ್ಟಿದ್ದೀವಿ, ಅದ್ರ ಬಗ್ಗೆ ಚರ್ಚೆನೂ ಮಾಡಿದ್ದೀನಿ. ಅದಕ್ಕೆ ಕಮಿಟಿ ನಾನು ಅದೀನಿ, ಅದರ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಲಕ್ಕುಂಡಿ ಕನಕಗಿರಿ ಅದು ಇನ್ನೊಂದು ಏನಾಗುತ್ತೆ ಸಮಸ್ಯೆ ಅಂತಂದ್ರೆ, ನಾನು ಸ್ವಲ್ಪ ಹೆದರಾಗತ್ತೀನಿ. ಏನಂತಂದ್ರೆ ಪ್ರಾಚೀನ ಇದಕ್ಕೆ ಸೇರಿಸಿದ್ದಂದ್ರೆ ಅಧಿಕಾರಕ್ಕೆ ಪ್ರತಿ ಒಂದು ತೂತು ಹಾಕ್ಬೇಕಂದ್ರೆ ಪರ್ಮಿಷನ್ ತಗೊಳ್ಳೋಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಹೀಗಾಗಿ ಸಾಧಕ ಬಾಧಕಗಳ ಬಗ್ಗೆ ವಿಚಾರ ಮಾಡಕತ್ತೀನಿ. ಇದ್ರ ಬಗ್ಗೆ ನಾನು ಚರ್ಚೆ ಮಾಡಿದ್ದೀನಿ. ಸರ್, ವೆಂಕಟಪತಿ ಬಾವಿಗೆ ಅನುದಾನ ಬಂದು ಸರ್ ಅದೇನಾಗ್ತದೆ? 1 ಕೋಟಿ ರೂಪಾಯಿ ಬಂದೈತೆ. ಅದು ಒಂದು ಸ್ವಲ್ಪ ಕಾಂಪ್ಲಿಕೇಟೆಡ್ ಐತೆ. ನಾಳೆ ನಾಡಿದ್ರೆ ಡಿ ಸಿ ಅವರು ಸಂಜೆ ಮುಂದೆ DC ಭೇಟಿ ಆಗಕ್ಕೆ ನಾನೇ ಹೇಳಿದ್ದೆ. ಅದನ್ನು ಪ್ರಾರಂಭ ಮಾಡಿಸೋಂಥ ಕೆಲಸ ಮಾಡಿ ಸರ್. ಆಮೇಲೆ ಫಸ್ಟ್ನೇ ಮೀಟಿಂಗ್ ಮಿನಿಸ್ಟ್ರಾಗಿ ಬಂದಾಗ ಸರ್, ಹಳ್ಳಕ್ಕೆ ಬಂಡ ನಿರ್ಮಾಣ ಮಾಡ್ತೀವಿ, ಒಂದು ಪ್ರವಾಸೋದ್ಯಮ ಮಾಡ್ತೀವಿ ಬಂಡ ನಿರ್ಮಾಣ ಅಲ್ಲ, ಪ್ರವಾಸ ರಾಜಕಾಲುವೆ ಮಾಡ್ತೀವಿ ಅಂತ ಹೇಳಿದ್ರಿ ಸರ್. ಕಾಲುವೆ ಅದನ್ನೇ ಮುಂದೆ ಆ ಕಡೆ ಈ ಕಡೆ ಆ ಕಡೆ ಮಾಡ್ತೀವಿ ಅಂತ ಹೇಳಿದ್ವಿ. ಅದನ್ನ ಪ್ರಪೋಸಲ್ ಕಳಿಸಿವಿ.
ಹ್ಞೂ ಸರ್. ಬಟ್ ಇಲಾಖೆಯಿಂದ ಅಪ್ರೂವಲ್ ಆಗಿ ಬಂದಿಲ್ಲ. ಅದಕ್ಕೆ ದುಡ್ಡು ಬೇಕಲ್ಲ, ಹೇಳಿದ್ದೀವಿ. ದುಡ್ಡು ಇರಲಾರ್ದನ್ನ ಹೇಳಕ್ಕೆ ಆಗಲ್ಲ ಅಂತ ನೀವು ಹೇಳಿದ್ರಿ ಸರ್ ನಾನೇ ಫಸ್ಟ್ ಹೇಳಿದ್ದು. ಮೀಟಿಂಗ್ನಾಗ ಆ ಕಡೆ First meeting ಆ ಕಡೆ ಈ ಕಡೆ ಮಾಡಿಸ್ಬೇಕು, ಗೋಡೆ ಮಾಡಿ ನಾವು ಆ ರಾಜ ಕಡೆ ಈ ಕಡೆ ರಾಜ್ಯ ಕಾಲುವೆ ಕಾಲುವೆ ಮಾಡಿ ನೀರು ಸರಾಗವಾಗಿ ಹೋಗಿ ಅಲ್ಲಿ ಮೇಲೆ ಪಾರ್ಕಿಂಗ್ ಮಾಡ್ಬೇಕಂತ ನಮ್ಮ ಆಮೇಲೆ ತಲೆಯಲ್ಲಿ ಪುಷ್ಕರಣಿ ಸುತ್ತರ್ದು ನಾವು ಫೆನ್ಸಿಂಗ್ ಮಾಡಿ ಟೂರಿಸಂ ಮಾಡ್ಬೇಕು ಇಂಪ್ರೂವ್ ಅಂತ ಮಾಡ್ತೀವಿ ಅಂತ ಹೇಳಿದ್ರಿ ಸರ್. ಟೂರಿಸಂಗೆ ಪ್ರಪೋಸಲ್ ಕೊಟ್ಟಿದ್ದೀವಿ. ಟೂರಿಸಂನಿಂದ ದುಡ್ಡು ಬಂದಿಲ್ಲ, ಟೂರಿಸಂನಿಂದನೂ ಪ್ರಪೋಸಲ್ ಕೊಟ್ಟಿದ್ದೀವಿ. ಟೂರಿಸಂನಿಂದನೇ ಮಾಡ್ಬೇಕು ಅದನ್ನು. ಒಟ್ಟಾರೆ ಹೇಳೋದಾದರೆ ಇದು ರಾಜಕಾರಣಕ್ಕಾಗಿ ಈ ಎರಡು ಉತ್ಸವಗಳನ್ನು ಮುಂದೂಡ್ತಾರೋ ಅಂತ ಕಂಡು ಬರ್ತಾ ಇದೆ. ಆದರೆ ಈ ಎಲ್ಲವನ್ನು ಬಿಟ್ಟು ಜನರಿಗೆ ಒಂದು ಜಿಲ್ಲಾಡಳಿತಕ್ಕೆ ಒಂದು ಕಡೆ ಅದ್ದೂರಿ ಉತ್ಸವ ನಡೀತಿದ್ರೆ, ಅದರ ಪಕ್ಕದ ತುಂಗಭದ್ರದ ಒಂದು ಕಡೆ ಅದ್ದೂರಿ ಉತ್ಸವ, ಇನ್ನೊಂದು ಕಡೆ ಅದು ಜನ ಕಣ್ಣು ಬಿಡುವಂಥ ಸ್ಥಿತಿ ಏನಿದೆ, ಇದು ನಿರ್ವಹಣೆಯಾಗಿ ಇಲ್ಲಿಯೂ ಸಹ ಉತ್ಸವ ನಡೆಯಲಿ ಅನ್ನೋದು ಎಲ್ಲರ ಆಶಾಭಾವನೆಯಾಗಿದೆ. ಶರಣಪ್ಪ ಚಲಪೂರ್, ನ್ಯೂಸ್ 18 ಕೊಪ್ಪಳ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.